ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸೊ ಇವತ್ತು ನನ್ನ ಈವ್ನಿಂಗ್ ರೂಟೀನ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಮಧ್ಯಾಹ್ನ ನಾನು ಜೊತೆಗೆ ಸ್ವಲ್ಪ ಹೊತ್ತು ಮಲ್ಕೊಂಡಿದ್ವಿ. ಇನ್ನು ಇವತ್ತು ತುಂಬಾ ಸುಸ್ತಾಗಿತ್ತು. ಸೊ ಜಿಮ್ಮಲ್ಲಿ ತುಂಬ ವರ್ಕೌಟ್ ಮಾಡಿದ್ದೆ. ಹಾಗೆ ಬಂದು ಅಡುಗೆ ಅದು ಎಲ್ಲ ಸಡನ್ನಾಗೆಲ್ಲ ರೆಡಿ ಮಾಡಬೇಕಿತ್ತು. ಸೊ ಹಾಗಾಗಿ ಊಟ ಮಾಡಿದ ತಕ್ಷಣ ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಮಾಡೋಣ ಅಂತ ಮಲ್ಕೊಂಡಿದ್ದೆ. ಆಮೇಲೆ ಹಾಗೆ ನಿದ್ದೆ ಬಂದುಬಿಟ್ಟಿದೆ, ಗೊತ್ತೇ ಆಗಿಲ್ಲ. ಸೊ ಈಗ ಇನ್ನೇನು ಸಂಜೆ ಆಯ್ತಲ್ವ, ಸೊ ಎದ್ದು ಕಾಫಿ ಅದು ಏನೇನು ಬೇಕು ಅದನ್ನು ಮಾಡೋಣ ಅಂತ ಫಸ್ಟು ಎದ್ದು ಇವಾಗ ಫ್ರೆಶಪ್ ಆಗೋಣ ಅಂತ ಹೋಗ್ತಾಯಿದ್ದೀನಿ. ಫ್ರೆಶಪ್ಪೆಲ್ಲ ಆದಮೇಲೆ ಈಗ ಕಾಫಿ, ಅವಳಿಗೆ ಹಾಲು ಎಲ್ಲ ರೆಡಿ ಮಾಡೋಣ ಅಂತ ಬಂದೆ. ಹಾಗೆ ಮಧ್ಯಾಹ್ನ ಪಾತ್ರೆ ಕೂಡ ಇತ್ತು. ಸೊ ಅದನ್ನೇ ಜೋಡಿಸ್ಕೊಳ್ಳೋಣ ಅಂತ ಜೋಡಿಸ್ಕೊತಾ ಇದ್ದೆ. ಜೊತೆಗೆ ಅದಕ್ಕೆ ನಾನು ಇವಾಗ ಅದನ್ನು ಕಲ್ತ್ಕೊಂಡ್ಬಿಟ್ಟಿದ್ದಾಳೆ. ಕ್ಯಾನ್ ಐ ಹೆಲ್ಪ್ ಯು ಅನ್ನೋದು ಸಣ್ಣ ಪುಟ್ಟ ಹೆಲ್ಪ್ಗಳನ್ನ ಇವಾಗ ಮಾಡ್ತಾಳೆ. ಕೆಲವೊಂದು ಸತಿ ಮಾಡು ಅಂತ ಹೇಳ್ತೀನಿ, ಚಿಕ್ಕ ಕೆಲಸಗಳಾದರೆ ಮಾಡು ಅಂತ ಹೇಳ್ತೀನಿ. ಸೊ ಕೆಲವೊಂದು ದೊಡ್ಡದನ್ನ ಪಾಪ ಮಕ್ಕಳು ಅಲ್ವಾ, ಸೊ ಇನ್ನೂ ಮಾಡೋಕ್ಕಾಗಲ್ಲ, ಅದಕ್ಕೆ ಇದನ್ನೆಲ್ಲ ಮಾಡ್ಸೋಕ್ಕೆ ಹೋಗಲ್ಲ. ಆಟ ಆಡೋದೆಲ್ಲ ಆದಮೇಲೆ ನಾನು ಅಡುಗೆ ಮನೆಗೆ ಬಂದರೆ ಸಾಕು, ಅವಳು ಬಂದುಬಿಡ್ತಾಳೆ. ಸೊ ನನಗೆ ಏನೇ ಕೆಲಸ ಮಾಡ್ತಿದ್ರು ಹೆಲ್ಪ್ ಮಾಡಲಾ ಅಂತ ಕೇಳ್ತಾಳೆ. ಇಲ್ಲಾಂದರೆ ಇಲ್ಲಿ ಸುಮ್ಮನೆ ಕುತ್ಕೋ ಅಂತ ಹೇಳಿದ್ರೆ ಅದು ಇದು ಮಾತಾಡಿಕೊಂಡು ಒಂದು ನಿಮಿಷ ಬಾಯಿ ಮುಚ್ಚಲ್ಲ, ಅದು ಇದು ಮಾತಾಡ್ತಿರ್ತಾಳೆ. ಅದು ಏನಾದರೂ ಒಂದು ಪ್ರಶ್ನೆ ಕೇಳ್ತಾನೆ ಇರ್ತಾಳೆ. ಒಂದು ನಿಮಿಷ ಸುಮ್ಮನಿರು, ನಾನಂತೂ ಅಪ್ಪ ತಾಯಿ ಸುಮ್ಮನಿರು ಅಂತ ಹೇಳಿದ್ರೂ ಬಾಯಿ ಮುಚ್ಚಲ್ಲ. ಈಗಂತೂ ಪ್ರಶ್ನೆ ಅಂತೂ ಜಾಸ್ತಿನೇ ಆಗೋಗ್ಬಿಟ್ಟಿದೆ. ಅಮ್ಮ ಹಿಂಗಾದ್ರೆ ಏನಾಗುತ್ತೆ, ಹಿಂಗಂದರೆ ಏನು, ಈಗ ಇದು ಯಾಕೆ ಮಾಡ್ತಾಯಿದ್ದೀರಾ? ಸೊ ಈ ರೀತಿ ಪ್ರಶ್ನೆಗಳು ಜಾಸ್ತಿನೇ ಆಗಿದೆ. ಕೆಲವೊಂದು ಸತಿ ನನಗೆ ಕೆಲವೊಂದು ಉತ್ತರಗಳನ್ನ ನಾನು ಇಮಿಡಿಯೇಟಾಗಿ ಕೊಡ್ತೀನಿ, ಕೆಲವೊಂದು ಸ್ವಲ್ಪ ಟೈಮ್ ತೊಗೊಂಡು ಕೊಡ್ತೀನಿ. ಏನು ಕೊಡಬೇಕು ಅಂತಲೇ ಗೊತ್ತಾಗಲ್ಲ. ಸೊ ಈಗ ಕಾಫಿ ರೆಡಿ ಆಯಿತು. ಸೊ ಈ ಕಪ್ ಅಂತೂ ತುಂಬ ಇಷ್ಟ ಆಯಿತು, ಡಿಮಾರ್ಟಲ್ಲಿ ತೊಗೊಂಡು ಬಂದೆ. ಸೊ ಹಾಗೆ ಇದು ಫ್ರೋಝನ್ ಬಾಟಲಲ್ಲಿ ಈಗ ಮಿಲ್ಕ್ ಶೇಕ್ ಅಂತ ಹಾಕ್ಕೊಂಡು ಸ್ವಲ್ಪ ಕುಡಿತಿದ್ದಾಳೆ. ಸೊ ಅವಳ ಖುಷಿನೇ ನಮ್ಮ ಖುಷಿ. ಸೊ ಅದೆಲ್ಲ ಹಾಕ್ಕೊಟ್ಟೆ. ಇದಾದಮೇಲೆ ಬರೋದಕ್ಕೆ ಇವತ್ತು ಸಿಕ್ಕಾಬಟ್ಟೆ ಕಾಲ್ಸ್ ಇತ್ತು. ಸೊ ಹಾಗಾಗಿ ಅಲ್ಲೇ ಹೋಗಿ ಕೊಡೋಣ ಅಂತ ಅವ್ರಿಗೆ ಅಲ್ಲೇ ಕೊಟ್ಬಿಟ್ಟು ನಾನು ಅವಳು ಆರಾಮಾಗಿ ಮಾತಾಡಿಕೊಂಡು ಇಬ್ಬರು ಕಾಫಿನ ಕುಡಿದ್ವಿ. ಸೊ ಫ್ರೆಂಡ್ಸ್, ನಾಳೆ ಜಿಟ್ಟಿಗೆ ಸ್ಕೂಲ್ ಸ್ಟಾರ್ಟು. ಸೊ ಹಾಗಾಗಿ ನೀನು ಸ್ಕೂಲ್ ಸ್ಟಾರ್ಟ್ ಆದರೆ ನಮಗೆ ಹಿಂದಿದ್ದಾನೆ ಪ್ರಿಪ್ರೇಷನ್ ಮಾಡ್ಕೋಬೇಕು. ಸದ್ಯಕ್ಕೆ ಅಮೆಝಾನ್ ಮಿನಿಟ್ಸಲ್ಲಿ ಬೇಕಿತ್ತು, ಅರ್ಜೆಂಟು. ಸೊ ಅದನ್ನು ತರಿಸಿದ್ದೆ. ಸೊ ಮಾರ್ಕರ್ ಪೆನ್, ಹಾಗೆ ರ್ಯಾಪ್ ಮಾಡೋದಕ್ಕೆ ಶೀಟು. ನೋಡಿ, ಇಷ್ಟ ಆಯ್ತಾ? ಲಂಚ್ ಬಾಕ್ಸ್ ನೋಡಿ ಈ ಥರ ಇದೆ. ಇದು ಸಾಕು ಅವಳಿಗೆ, ಜಸ್ಟ್ ಸ್ನ್ಯಾಕ್ಸ್ ಹಾಕಿ ಕಳ್ಸಕ್ಕಷ್ಟೇ. ನಾಳೆ ಬೆಳಗ್ಗೆ ತೆಗೆದು ಈಗ ತೊಳೆದು ರೆಡಿ ಮಾಡೋಣ. ಓಕೆ, ಎಸ್. ಈ ಲಂಚ್ ಬಾಕ್ಸ್ ನೋಡಿ ಈ ಟೈಮ್ ತಕ್ಕತ್ತಿದ್ದು. ಥ್ಯಾಂಕ್ ಯು ಅಮ್ಮ. ವೆಲ್ಕಮ್ ಬೇಬಿ. ಅಯ್ಯೋ. ಸೊ ಇವಾಗ ಕೆಲವೊಂದು ಬುಕ್ಸ್ಗಳಿಗೆ ರ್ಯಾಪ್ ಮಾಡೋಕ್ಕೆ ಹೇಳಿದರು. ಸೊ ಶೀಟ್ನಾಗಲೇ ತರಿಸ್ಕೊಂಡಲ್ಲ, ಸೊ ಅದನ್ನು ಇವಾಗ
ರ್ಯಾಪ್ ಮಾಡಿಬಿಡೋಣ ಅಂತ. ಸೊ ಆ ಕೆಲಸ ಮಾಡ್ತಾಯಿದ್ದೀನಿ ಇವಾಗ. ಆಮೇಲೆ ಊಟ ಎಲ್ಲ ಆಯಿತು. ಸೊ ಪಾತ್ರೆ ತೊಳೆದ್ಬಿಡೋಣ ಅಂತ. ಸೊ ಅದು ಕೆಲಸನೂ ಮುಗಿಸ್ಕೊತೀನಿ. ಇವತ್ತು ಆಲ್ಮೋಸ್ಟ್ ಒಂದು 8:30 ಹೊತ್ತಿಗೆ ಊಟನೇ ಆಗೋಗ್ಬಿಟ್ಟಿತ್ತು. ಸೊ ಹಾಗಾಗಿ ಬೇಗ ಬೇಗ ಕೆಲಸ ಮುಗಿಸ್ಕೊಂಡ್ರೆ ಆಗೋಗುತ್ತೆ ಅಂತ. ಸೊ ಪಾತ್ರೆ ತೊಳೆದು ಹಾಗೆ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿದ್ಮೇಲೆ ಸೊ ನಾಳೆಗೆ ರೆಡಿ ಮಾಡ್ಕೊತಿದ್ದೀನಿ ತಿಂಡಿಗೆ. ಸೊ ಹೆಸರುಬೇಳೆ ದೋಸೆ ಮಾಡೋಣ ಅಂತ ಅದನ್ನು ನೆನೆ ಹಾಕಿಟ್ಕೊತಿದ್ದೀನಿ. ಸೊ ಮಕ್ಕಳು ಸ್ಕೂಲ್ ಸ್ಟಾರ್ಟ್ ಆದಮೇಲೆ ಗೊತ್ತಲ್ಲ, ಸೊ ಈ ರೀತಿ ಬೆಳಗ್ಗೆ ಎದ್ದ ತಕ್ಷಣ ತಿಂಡಿ ಏನು, ಊಟ ಏನು ಅಂತ ಹಿಂದಿನ ದಿನವೇ ಯೋಚನೆ ಮಾಡಲಿಲ್ಲ ಅಂದರೆ ಬೆಳಗ್ಗೆ ತುಂಬ ಕಷ್ಟ ಆಗುತ್ತೆ. ಸೊ ಹಾಗಾಗಿ ಅವಳು ದೋಸೆ ಅಂದರೆ ಆರಾಮಾಗಿ ತಿನ್ಕೊಂಡು ಹೋಗ್ತಾಳೆ. ಹಾಗಾಗಿ ಅದನ್ನು ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಎಲ್ಲ ಆದಮೇಲೆ ಹಾಗೆ ಒಂದು ರೌಂಡ್ ಹೋಗೋಣ ಅಂತ ಹೋಗಿ ಬಂದ್ವಿ. ಇದಾಗಿತ್ತು ಇವತ್ತಿನ ರೂಟೀನ್. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ. ಟೇಕ್ ಕೇರ್, ಬಾಯ್.